ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಅಡುಗೆ ನೋಡೋಣ ಬನ್ನಿ. ಚೌಳಿಕಾಯಿ ಪಲ್ಯ ಮಾಡೋಕ್ಕೆ ಸಾಮಗ್ರಿಗಳನ್ನು ಹೇಳ್ತೇನೆ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದಿಷ್ಟು ರೀ. ಇದು ಖಾರ ಮಾಡಲಿಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಹಿಂಡಿಗೆ ರೀ ಶೇಂಗಾ ಬೀಜ ತೊಗೊಂಡಿದ್ದೆ, ಒಂದು ಸ್ವಲ್ಪ ಐತಿ. ಇದು ಮೆಜರ್ಮೆಂಟ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ರೀ, ಕೈ ಅಳತಿ ತೊಗೊಂಡು ನಾನು. ಇದು ಕಾರಳ ರೀ, ಕಾರಳ ಗುರೆಳ್ಳು ಅಂತ ನೋಡಿರಿ, ಅದು ರೀ. ಮತ್ತು ಆಮೇಲೆ ಹಸಿ ಟೊಮಟಕಾಯಿ ಖಾರ ಕೊಟ್ಬೇಕಂತೇಳಿ ಟೊಮಟಕಾಯಿ ಕೊಯ್ದಿಟ್ಟೀನಿ ರೀ. ಅದ್ರ ಸಲುವಾಗಿ ನೋಡಿರಿ ಉಳ್ಳಾಗಡ್ಡಿ ಒಗ್ಗರಣೆಗೆ ರೀ, ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಲಕ್ಕೆ ರೀ. ಚೌಳಿಕಾಯಿ, ಗೋರಿಕಾಯಿ, ಜೋಳಿಕಾಯಿ ಅಂತಾರೆ. ನಮ್ಮ ಕಲಬುರಗಿ ಜಿಲ್ಲೆನಾಗ ಚೌಳಿಕಾಯಿ ಅನ್ನೋದು. ಇದನ್ನು ಚೌಳಿಕಾಯಿ ಒಂದು ಕಡಾಯಿಗೆ ಹಾಕಿ ಕುದಿಲಕ್ಕೆ ಇಟ್ಟೀನಿ ರೀ. ಇದು ಹುರಿದು ಮಾಡ್ತಾರೆ, ನಾವು ಕುದಿಸಿ ಮಾಡಾಕತ್ತೀನಿ. ಒಗ್ಗರಣೆ ಹಾಕ್ಲಕತ್ತೀನಿ ರೀ. ಒಗ್ಗರಣೆಗೆ ಸಾಸಿವೆ ಅಷ್ಟೇ ಹಾಕೀನಿ ರೀ, ಜೀರಿಗೆ ಹಾಕಿಲ್ಲ. ನಂಗೆ ಜೀರಿಗೆ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ ರೀ, ಹೆಚ್ಚಿಂದು ಸ್ವಲ್ಪ ಬಾಡಿಸ್ಬೇಕು ರೀ ಎಣ್ಣೆಗೆ. ಸ್ವಲ್ಪ ಎಣ್ಣೆಗೆ ಕುತ್ತಂಗೆ ಹಾಕ್ಬೇಕು ಉಳ್ಳಾಗಡ್ಡಿ. ಆಮೇಲೆ ಕರಿಬೇವಿನ ಸೊಪ್ಪು ರೀ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಕುದಿಸಿದ ಚೌಳಿಕಾಯಿ ಹಾಕೋದ್ರಿ. ಹಾಕಿ ಚಲೋ ಹೊತ್ತಿನಾಗ ಕಲಿಸ್ಬೇಕು ರೀ. ಒಂದೆರಡು ಉಳ್ಕೊಂಡದ್ದು ಅದನ್ನು ಹಾಕಾಕತ್ತೀನಿ. ಚಲೋ ಎಣ್ಣೆಗೆ ಹೊಂದ್ಕೊಳ್ಳಂಗೆ ಕಲಿಸ್ಬೇಕು ರೀ. ಕಲಿಸಿ ಮುಚ್ಚಿ ಇಡ್ತೀನಿ ರೀ. ಆಮೇಲೆ ಎಣ್ಣೆ ಸ್ವಲ್ಪ ಚಂದ ಕುದ್ದದ್ರಿ. ಇದು ಅರ್ಶಿಣ ಪುಡಿ ರೀ. ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಕಲಿಸ್ಬೇಕು ರೀ. ಇದು ಮಿಕ್ಸಿಗೆ ಹಾಕಿಂದ ಖಾರ ರೀ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಏನು ತೊಗೊಂಡ್ರಿ ಅದು ಹಾಕಿ ರುಬ್ಬಿದ್ರಿ. ಖಾರಕ್ಕೆ ನೋಡಿ ಹಾಕ್ಕೊಳ್ರಿ. ಮೆಣಸಿನ್ಕಾಯಿ ಖಾರ ಸ್ವಲ್ಪ ಎರಡು ಬರ್ತಾವೆ. ಇದು ಸ್ಟ್ರಾಂಗ್ ಐತ್ರಿ ಮೆಣಸಿನ್ಕಾಯಿ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ್ರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಭಾಳ ಸಿಂಪಲ್ ಐತ್ರಿ, ಆದ್ರೆ ಭಾಳ ಮಸ್ತ್ ಐತಿ ಚೌಳಿಕಾಯಿ ಪಲ್ಯ. ನನಗೂ ಗೊತ್ತಿಲ್ಲ ಇಷ್ಟು ಚೆಂದ ಆಗ್ತದೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವಾಗ ಚೆಂದ ಕಲಿಸ್ಕೊಂಡ್ರಿ. ಕಲಿಸ್ಬಿಟ್ಟು ಇದ್ರ ನಂತರ ಡಕ್ಕಣ ಮುಚ್ಚೋಣ್ರಿ. ಇವಾಗ ನೋಡ್ರಿ ಇದು ಕುದ್ದದ್ರಿ ಚೆಂದ. ಸ್ವಲ್ಪ ನೀರು ಹಾಕೀನಿ ರೀ. ಸ್ವಲ್ಪ ನೀರು ಹಾಕಿ ಇದಕ್ಕೆ ನೋಡ್ರಿ, ಇವಾಗ ನೀರು ಹಾಕಿದ್ಮೇಲೆ ಸ್ವಲ್ಪ ಇಲ್ರಿ, ಇದಕ್ಕೆ ಶೇಂಗಾ ಪುಡಿ ಮತ್ತು ಖಾರ ಪುಡಿ ರೀ. ನಾವು ಕಲಬುರಗಿ ಜಿಲ್ಲೆನಾಗ ಆದ್ರೆ ಗೊತ್ತಾಗ್ತದೆ ರೀ, ಶೇಂಗಾ ಹಿಂಡಿ ಪ್ರತಿಯೊಂದು ಪಲ್ಯಕ್ಕೆ ಹಾಕ್ತಾರೆ. ಅದ್ರ ಜೊತೆ ಖಾರ ಪುಡಿ ತೊಗೊಂಡಿನಿ. ಒಂದು ಸ್ವಲ್ಪ ಖಾರ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ ಪುಡಿ ರೀ ಹಾಕಿ ಮಿಕ್ಸ್ ಮಾಡ್ಬೇಕು ರೀ ಚಂದ. ಉಪ್ಪು ಖಾರ ಚಲೋ ಹಾಕಿ ಚಂದ ಕುದಿಸಿದ್ರೆ ಭಾಳ ಚಲೋ ಆಗ್ತದೆ ರೀ. ಕಲಿಸ್ಬೇಕು ರೀ. ಸ್ವಲ್ಪ ಮುಚ್ಚಿಡೋಣ್ರಿ. ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ಎಲ್ಲಿಂದ ಎಲ್ಲೆಲ್ಲಿ ನೋಡಕತ್ತೀರಿ ನನ್ನ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ. ಇವಾಗ ಟೊಮಟ ಖಾರ ಮಾಡಕ್ಕೆ ರೀ ಒಂದು ಕಡಾಯಿ ಇಟ್ಟೀನಿ ಸಣ್ಣದು. ಅದಕ್ಕೆ ಎಣ್ಣೆ ಹಾಕಿ ಕೊಯ್ದಿಕ್ಕಿಂತ ಟೊಮಟ ಹಾಕೀನಿ ರೀ. ಹಾಕಿ ಅದ್ರ ಜೊತೆ ಬೆಳ್ಳುಳ್ಳಿ ಹಾಕಕತ್ತೀನಿ ರೀ. ಬೆಳ್ಳುಳ್ಳಿ ಹಾಕೋದಕ್ಕೆ ಒಂದು 2 ಮೆಣಸಿನ್ಕಾಯಿ ಮುರಿದು ಹಾಕೀನಿ ರೀ. ಹುರಿದು ಹಾಕಿ ಸ್ವಲ್ಪ ಎಣ್ಣೆ ಚಂದ ಹುರಿಬೇಕು ರೀ. ಇದು ಹೆಂಗೆ ಹುರಿಬೇಕಂದ್ರೆ ಎಣ್ಣೆಗೆ ಫುಲ್ ಅದ್ರ ಕಲರ್ ಚೇಂಜ್ ಆಗತ್ತಲ್ಲ ಹುರಿಬೇಕು ರೀ. ಒಂದು ಸ್ವಲ್ಪ ಮುಚ್ಚಿಡೋಣ್ರಿ ಇದಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಸಿ ತೊಪ್ಪಲು ತೊಗೊಂಡಿನಿ ರೀ. ಹಸಿ ತೊಪ್ಪಲು ಆಮೇಲೆ ಲಾಸ್ಟಿಗೆಲ್ಲ ಇದು ಖಾರ ರೆಡಿ ಆದ್ಮೇಲೆ ಕೊಯ್ದೋದಕ್ಕೆ ಸಣ್ಣ ಹೆಚ್ಚಿ ಕಲಸೋದ್ರಿ. ಇದು ಮಿಕ್ಸಿಗೆ ಹಾಕ್ಲಕತ್ತೀನಿ ರೀ. ಪೂರ್ತಿ ಸಣ್ಣ ರುಬ್ಬಬೇಡ್ರಿ. ಇದಕ್ಕೆ ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ. ಟೊಮಟ ಬಾಯಿಗೆ ಸಿಗಂಗಿರ್ಬೇಕು. ರುಬ್ಕೊಂಡು ಬಂದೀನಿ ನೋಡಿರಿ, ಹಿಂಗಿರ್ಬೇಕು ರೀ. ಇದಕ್ಕಿಲ್ರಿ ಶೇಂಗಾ ಪುಡಿ ಕಲಿಸ್ಬೇಕು ರೀ. ಒಂದು ಸ್ವಲ್ಪ ಶೇಂಗಾ ಪುಡಿ ತರಿ ಇರ್ಬೇಕು ರೀ. ನಾವು ಹಿಂಡಿಗೇನು ಹಾಕ್ತೀವಿಲ್ಲ ಅದೇ ಶೇಂಗಾ ಹಿಂಡಿ ರೀ, ಅದು ಹಾಕಿ ಕಲಿಸ್ಬೇಕು ರೀ. ಈ ಕಡೆ ಬ್ಯಾಳಿಗೆ ಇಟ್ಟಿದ್ದೀನಿ ರೀ ಕುದಿಲಾಕ. ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ ರೀ. ಅನ್ನ ಬೇಳೆ ಅಂತೂ ಆಲ್ಮೋಸ್ಟ್ ಇವ್ರಿಗೆ ಗೊತ್ತಿರ್ತದೆ ರೀ. ಅದ್ರ ವೀಡಿಯೋ ಹಿಂದಿನ ವೀಡಿಯೋದಾಗ ನಾನು ಬ್ಯಾಳೆ ಮಾಡೋದು ತೋರಿಸೀನಿ ರೀ. ನಿಮಗೆ ನೋಡಂಗಿತ್ತಂದ್ರೆ ಹಿಂದಿನ ವೀಡಿಯೋ ನೋಡಿರಿ, ಸಿಗ್ತೈತಿ. ಅನ್ನಕ್ಕೆ ಇಟ್ಟೀನಿ ರೀ. ಇದು ಬ್ಯಾಳೆ ಕುದಿಯಾಕತ್ತದ. ಇದಕ್ಕೆ ಖಾರ, ಉಪ್ಪು ಮತ್ತು ಅರಿಶಿಣ ಹಾಕ್ಲಕತ್ತೀನಿ ರೀ. ವಿಡಿಯೋ ಲೆಂಬಿ ಆಗ್ತದಂತ ಅಂದ್ಕೊಂಡು ಮಾಡಿದ್ರಿ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಖಾರ, ಉಪ್ಪು, ಅರಿಶಿಣ ಹಾಕಿ ಚಲೋ ಹೊತ್ತಿನ ಕುದಿಸೋದ್ರಿ. ಇದು ಹುಣಸೆ ಹಣ್ಣು ಹಂಗೆ ಅದ್ರ ಮೇಲೇ ಇಟ್ಟೀನಿ ರೀ, ಉಗಾಕ ಕುದೀತದಂತ. ಮುಚ್ಚಿಡೋದ್ರಿ. ಹುಣಸೆ ಹಣ್ಣು ಬೇರೆದು ಬಟ್ಲಾಗ ಹಾಕ್ಕೊಂಡು ರಸ ಮಾಡಿ ಇಟ್ಕೊಂಡೀನಿ ರೀ. ಬ್ಯಾಳೆ ಚಂದ ಕುದ್ದದ, ಖಾರ ಉಪ್ಪು ಎಲ್ಲ ಹೊಂದ್ಕೊಂಡೈತಿ. ಇದಕ್ಕೆ ಚಂದ ಮಗಚ್ಬೇಕು ರೀ. ಇವಾಗ ನಾ ಹೇಳಿನಿ ರೀ, ಇದಕ್ಕೆ ನಮ್ಮ ಕಡೆ ಗೋಟುಣಿಕೆ ಅಂತೀವಿ. ನೀವೇನು ಅಂತೀರಂತ ನನಗೆ ಕಮೆಂಟ್ ಮಾಡಿರಿ. ನೀವು ಬ್ಯಾಳೆ ಹೆಂಗೆ ಮಾಡ್ತೀರಿ ಅಂತ ನನ್ನ ವೀಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಅದು ಒಂದು ಮಾಡಿ ನೋಡೋಣ ಹೆಂಗಿರ್ತದಂತ. ನಮ್ಮ ಕಡೆ ಮಾತ್ರ ನಾವು ಬ್ಯಾಳೆ ಹಿಂಗೆ ಮಾಡ್ತೀವಿ ರೀ. ಹಿಂಗೆ ಮಾಡ್ತೀವಿ, ಈ ಕಡೆ ಹಿಂಗೆ ಮಾಡ್ತಾರೆ ರೀ. ನಿಮ್ಮ ಕಡೆ ಹೆಂಗಂತ ಒಂದು ಸರ್ತಿ ಕಮೆಂಟ್ ಮಾಡಿರಿ. ಇದಕ್ಕೆ ಹುಳಿ ಹಾಕ್ಕೊಂಡ್ರಿ. ಹುಳಿ, ಉಪ್ಪು, ಖಾರ ಬ್ಯಾಳೆಗೆ ಕರೆಕ್ಟ್ ಇದ್ರೇ ಚಂದ ಇರ್ತದೆ. ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕಿದು.
ಒಂದು ಸರ್ತಿ ಮನ್ಯಾಗ ತರಕಾರಿ ಮಾಡಿಲ್ಲ ಅಂದ್ರೆ ನಡೀತದೆ, ಅದ್ರ ಬ್ಯಾಳೆ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಒಗ್ಗರಣೆ ಹಾಕ್ಕೊಂಡ್ರಿ, ಬ್ಯಾಳೆ ಎಣ್ಣೆ ಬಿಸಿ ಮಾಡಿದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೀನಿ ರೀ. ಪಾಣ್ಯಾಕ ಬೆಳ್ಳುಳ್ಳಿ ಹಾಕೀನಿ ರೀ. ಹಾಗೆ ಪಾಣೆ ಜರ ಹೊತ್ತಿದಂಗೆ ಆಗ್ಬೇಕು. ಇದು ಪಾಣೆ ಅನ್ನೋದು ಒಗ್ಗರಣೆ ರೀ, ಆಡೋ ಭಾಷೆ ಐತ್ರಿ. ಇದನ್ನು ಸೂಕ್ಷ್ಮ ಲ್ಯಾಂಗ್ವೇಜ್ ಥರ ಭಾಳ ಕಷ್ಟ ಆಗ್ತೈತಿ. ಚಂದ ಹೊತ್ತಂಗೆ ಆಗ್ತೈತಿ. ಇದು ಸ್ವಲ್ಪ ಎಣ್ಣೆಗ ಪಾಣೆ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು ರೀ. ಹಿಂಗೆ ಹೊಗೆ ಬಂದಿರ್ಬೇಕು, ಆದ ತಕ್ಷಣ ಬೆಂಕಿಯೇ ಬರ್ತದೆ ರೀ ಒಂದೊಂದು ಸರ್ತಿ. ಹಂಗಿರ್ಬೇಕು. ಇಡೀ ಮನೆ ಗಮ್ಮಂತ ವಾಸನೆ ಹೋಗ್ತದೆ ರೀ, ಪೂರಾ ಬಾಗಲ್ ದಾಟಿ ಹೊರಗೆ. ಇವಾಗ ನೋಡಿರಿ ಎಷ್ಟು ಕಲರ್ಫುಲ್ ಕಾಣಿಸ್ತೈತಿ. ಟೇಸ್ಟ್ನೂ ಹಂಗೆ ಇರ್ತದೆ ರೀ. ಒಂದು ಸರ್ತಿ ಟ್ರೈ ಮಾಡಿರಿ. ಕಲಬುರ್ಗಿ ಜಿಲ್ಲೆನವ್ರು ಆದರೆ ಅವ್ರಿಗೆ ಪರವಾಗಿಲ್ಲ, ಯಾಕಂದ್ರೆ ದಿನ ಬೆಳಗ್ಗೆ ಎದ್ದ ಮೇಲೆ ಬ್ಯಾಳೆ ಹಾಕಿನೇ ಮುಂದಿನ ಕೆಲಸ ಮಾಡ್ತಾರೆ ನಮ್ಮ ಜನ. ಅವರಿಗೆಲ್ಲ ಗೊತ್ತಿರ್ತದೆ. ಬೇರೆ ಯಾವ ಊರಿನವ್ರು ನೋಡ್ತಾ ಇದ್ರಿ ದಯವಿಟ್ಟು ಕಮೆಂಟ್ ಹಾಕಿರಿ. ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ್ರಿ. ಕಲಿಸ್ಬಿಟ್ರೆ ಆಯ್ತು ರೀ. ಒಂದು ಸ್ವಲ್ಪ ಕುದಿಯೋಕೆ ಇಡೋಣ್ರಿ. ಬ್ಯಾಳೆನೂ ಭಾಳ ಹೊತ್ತು ಕುದಿಸ್ಬಾರ್ದ್ರಿ, ಕುದಿಸಿದ್ರೂ ಟೇಸ್ಟ್ ಅಷ್ಟು ಚಂದ ಇರೋಂಗಿಲ್ಲ. ಇಳಿಸ್ಬಿಡೋಣ್ರಿ ಇದಕ್ಕೆ. ಇವಾಗ ನೋಡಿರಿ ಒಂದು ಗಂಗಾಳ ತೊಗೊಂಡಿನಿ, ಅದಕ್ಕೊಂದು ಬಟ್ಲ ಇಟ್ಟೀನಿ. ರೊಟ್ಟಿ ಐತಿದು, ರೊಟ್ಟಿ ಬ್ಯಾಳೆ ರೀ. ಮಧ್ಯಾಹ್ನದ ಕಂಪ್ಲೀಟ್ ಊಟ ರೀ. ಮಧ್ಯಾಹ್ನದ ಅಂತಲ್ಲ, ಇಡೀ ದಿನ ನಾವು ಏನು ನಾಷ್ಟ ಏನು ಮಾಡಂಗಿಲ್ಲ ರೀ, ಡೈರೆಕ್ಟ್ ಅಡುಗೆನೇ. ಬಟ್ಲಿಗೆ ಬ್ಯಾಳೆ ಹಾಕೀನಿ ರೀ. ಬಾಜು ಚೌಳಿಕಾಯಿ ಪಲ್ಯ ರೀ. ಚೌಳಿಕಾಯಿ ಪಲ್ಯ ಅಂತೂ ಭಾರಿ ಮಸ್ತ್ ಟೇಸ್ಟ್ ಆಗೈತೆ ರೀ. ಒಂದು ಸರ್ತಿ ಟ್ರೈ ಮಾಡಿರಿ. ಖಾರ ಹಿಂಡಿ ಹಾಕಿದ್ರೆ ಭಾರಿ ಟೇಸ್ಟ್ ಆಗ್ತದೆ ರೀ. ಒಂದು ಸರ್ತಿ ಹಾಕಿ ಟ್ರೈ ಮಾಡಿರಿ, ನೋಡಿರಿ, ಟೇಸ್ಟ್ ಮಾಡಿರಿ, ಕಮೆಂಟ್ನಾಗ ತಿಳಿಸ್ರಿ ಹೆಂಗೆ ಬಂದದಂತ. ಇದು ಟಮಟಕಾಯಿ ಚಟ್ನಿ ರೀ. ಟಮಟಕಾಯಿ ಖಾರ ಅಂತೂ ಹೇಳಿ ಮಾಡಿಸಿದಂಗೆ ರೀ. ಅದರ ಟೇಸ್ಟ್ ಹೇಳಂಗೇನೆ ಇಲ್ಲ, ಅಷ್ಟು ಮಸ್ತ್ ಇರ್ತದೆ. ಇದ್ರ ಜೊತೆಗೆ ಸೌತೆಕಾಯಿ ರೀ ಮತ್ತು ಉಳ್ಳಾಗಡ್ಡಿ ರೀ. ಇಂಥದ್ದು ಊಟ ಉಣ್ಬೇಕು ರೀ. ಹೋಟೆಲ್ನಾಗ ತಿಂದು ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು ಒಂದು ದೀಡ್ ತಾಸು 1 ತಾಸು ಅಡುಗೆ ಮನೆ ಟೈಮ್ ಕೊಟ್ಟಿದ್ರೆ ಇಷ್ಟು ಒಳ್ಳೆ ಅಡುಗೆ ರೆಡಿ ಆಗ್ತೈತೆ ರೀ. ಇದು ನೋಡಿರಿ ಫುಲ್ ಕಂಪ್ಲೀಟ್ ಅಡುಗೆ ರೀ. ಹೆಂಗದಂತ ತಿಳಿಸ್ರಿ. ನಮಸ್ಕಾರ ರೀ. ಮುಂದಿನ ವಿಡಿಯೋದಾಗ